ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟಿಯಾಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಅದೇ ವೆಜ್ ಮೋಮೋಸ್. ಸೊ ಸಾಮಾನ್ಯವಾಗಿ ನೀವು ಆಚೆ ಕಡೆ ಅಂಗಡಿಗಳಲ್ಲಿ ತಿಂದಿರ್ತೀರಾ. ಸೊ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಕಾಸ್ಟ್ಲಿ ಕೂಡ. ಸೊ ಇವತ್ತು ನಿಮಗೆ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟು ದೊಡ್ಡದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ. ಸೊ ನೋಡ್ತಾ ಇದ್ದೀರಲ್ವ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮೆಷಿನ್ ಇದ್ದರೆ ಅದರಲ್ಲೂ ಕೂಡ ಕಟ್ ಮಾಡ್ಕೊಬೋದು. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುರಿಬೇಡಿ. ಸೊ ನಿಮಗೆ ಆ ಟೇಸ್ಟ್ ಸಿಗುತ್ತೆ ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ. ಆ್ಯಂಡ್ ಕ್ಯಾರೆಟ್ನ ನೋಡ್ತಾ ಇದ್ದೀರಲ್ವ, ತುರ್ಕೊಳ್ಳಿ, ಓಕೆನಾ. ಅದಾದಮೇಲೆ ಖಾರದ ಪುಡಿ, ಅರ್ಶಿನದ ಪುಡಿ ಮತ್ತು ಜೀರಿಗೆದ ಪುಡಿ ಮತ್ತು ಧನಿಯಾ ಪುಡಿ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ. ಅದಾದಮೇಲೆ ಹಿಟ್ಟಿಗೆ ಮೈದಾ ಹಿಟ್ಟನ್ನ ತೊಗೊಳ್ಳಿ. ಸೊ ಬನ್ನಿ ಇವಾಗ ನಾವು ಸ್ಟಫಿಂಗ್ಗೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಫಸ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಆ ಪ್ಯಾನ್ಗೆ 2-3 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ನೀವು ಕಮ್ಮಿ ಎಣ್ಣೆ ಹಾಕ್ಕೊಳ್ಳೋಂಗಿದ್ರು ಕೂಡ ಕಮ್ಮಿ ಹಾಕ್ಕೊಳ್ಳಿ, ಬಟ್ ಜಾಸ್ತಿ ಎಣ್ಣೆ ಇದ್ದರೆ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಎಣ್ಣೆ ಕಾದಾದಮೇಲೆ ಜೀರಿಗೆ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ. ಎಲ್ಲ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ನಾನು ಇಲ್ಲಿ 4-5 ಈರುಳ್ಳಿ ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಇದ್ದಷ್ಟು ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೀವಿನ್ನೂ ಜಾಸ್ತಿ ಈರುಳ್ಳಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಏನೂ ಇಲ್ಲ, ಜಸ್ಟ್ ಸ್ಟಫಿಂಗ್ ಲೈಕ್ ವೆಜಿಟೇಬಲ್ ಪಲ್ಯ ಥರ ಇರುತ್ತೆ. ಬಟ್ ಅದನ್ನು ನೀವು ಆ ಮೈದಾ ಹಿಟ್ಟಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡೋದಿದೆಯಲ್ಲ, ಸೊ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಫ್ರೈ ಆಗಬೇಕು. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೋಸನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತುರಿಯಂಗಿಲ್ಲ, ನೀವು ತುರಿದ್ರೆ ಆ ಟೇಸ್ಟ್ ಬರೋಲ್ಲ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ನಿಮಗೆ ಮೋಮೋಸಲ್ಲಿ ತಿನ್ನುವಾಗ ಅದು ಸಿಗುತ್ತೆ. ನಿಮಗೆ ಕೋಸು ಆಗಲಿ ಕ್ಯಾರೆಟ್ ಆಗಲಿ ಏನಾದರೂ ಆಗಲಿ ಬಾಯಿಗೆ ಸಿಕ್ಕಾಗ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಚಿಕ್ಕ ಚಿಕ್ಕದಾಗಿ ಕೋಸನ್ನ ಕಟ್ ಮಾಡಿರೋದಂತ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿ, ನೋಡ್ತಾ ಇದ್ದೀರಲ್ವಾ, ಸ್ಲೋ ಫ್ಲೇಮಲ್ಲಿಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ತುಂಬ ಇದೆ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಲ್ವಾ. ಸೊ ಅದನ್ನು ಸ್ಕಿಪ್ ಮಾಡಿ ನಾನು ಜಸ್ಟ್ ಗಾರ್ಲಿಕ್ ಹಾಕಿದ್ದೀನಿ. ಅದಾದಮೇಲೆ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೋಸು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ತುರಿದಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ 4-5 ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ನೀವು ಕೋಸು ಒಂದು ಫುಲ್ ಹಾಕಿದ್ರೆ ಅದಕ್ಕೆ 4 ಕ್ಯಾರೆಟ್ ಬೇಕಾಗುತ್ತೆ, 4 ಈರುಳ್ಳಿ ಬೇಕಾಗುತ್ತೆ. ಸೊ ನೀವು ಕೋಸು ಅಳತೆ ತೊಗೊಂಡು ಇದನ್ನು ಹಾಕ್ಕೊಬೋದು ನೀವು ಬೇರೆ ವೆಜಿಟೇಬಲ್ಸ್ನ. ಸೊ ಕೋಸು 1 ತೊಗೊಂಡ್ರೆ 4 ಈರುಳ್ಳಿ, 2 ಅಥವಾ 4 ಕ್ಯಾರೆಟ್. ಸೊ ಇಲ್ಲಿ ನೀವು ತಿನ್ನುವಾಗ ನಿಮಗೆ ಜಸ್ಟ್ ಕೋಸು ತುಂಬ ಬಾಯಲ್ಲಿ ಸಿಗಬೇಕು. ಸೊ ಬನ್ನಿ ಇವಾಗ ನೆಕ್ಸ್ಟು ಮೋಮೋಸ್ಗೆ ರೆಡ್ ಚಟ್ನಿ ಕೊಡ್ತಾರಲ್ವ, ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ. 1-2 ಗ್ಲಾಸ್, ಚಿಕ್ಕ ಗ್ಲಾಸ್ ಆಗುವಷ್ಟು ನೀರು. ಮತ್ತು ಅದಕ್ಕೆ 1 ಇಡೀ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಈ ಥರ ಕಟ್ ಮಾಡಿ ಅದ್ರ ಒಳಗಡೆ 2 ಟೊಮೊಟೊನ ಸೇರಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಯಾವ ಥರ ಕಟ್ ಮಾಡಿದ್ದೀನಿ ಅಂತ. ಅದರಲ್ಲಿ 4 ಕಟ್ ಮಾಡಿ, ಅದಾದಮೇಲೆ ಅದಕ್ಕೆ 1-2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡಿ, ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ಇಲ್ಲಿ ಫ್ರೈ ಆಗ್ತಿರುವಂತಹ ನಮ್ಮ ಪಲ್ಯಗೆ ಸ್ಟಫಿಂಗಿಗೆ ಅದಕ್ಕೆ ಎಲ್ಲ ಥರದ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಮತ್ತು ಮೆಣಸಿನ ಪುಡಿ, ಧನಿಯಾ ಪುಡಿ, ಎಲ್ಲ ಥರದ ಪುಡಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ನಿಮಗೆ ಯಾವ ಥರದ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು.
ಬಿಕಾಸ್ ಇದು ಸ್ಟಫಿಂಗ್ ಅಲ್ವಾ, ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕಾದರೂ ಸ್ಟಫಿಂಗ್ಸ್ನ ಮಾಡ್ಕೊಬೋದು. ಬಟ್ ವೆಜಿಟೇಬಲ್ಸ್ನ ಮಾತ್ರ ಕೋಸು ಮತ್ತು ಕ್ಯಾರೆಟ್ನೇ ಆಗಬೇಕು. ನೀವು ಬೀನ್ಸು ಆ ಥರ ಕ್ಯಾರೆಟ್ ಆ ಥರ ವೆಜಿಟೇಬಲ್ಸ್ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಇವಾಗ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಬಾಯ್ಲ್ ಆಗಬೇಕು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ. ಇದು ನಮ್ಮ ಫೈನಲ್ ಲೇಯರ್ ಅನ್ಬೋದು. ಸೊ ಈ ಥರ ಒಂದು ಸ್ಟಫಿಂಗ್ ನಿಮಗೆ ಬರಬೇಕು. ಸೊ ನೋಡ್ತಾ ಇದ್ದೀವಿ, ಎಲ್ಲಿ ಕೂಡ ಹಸಿ ಇದು ಇಲ್ಲ. ಅದಾದಮೇಲೆ ನಾವು ಮೋಮೋಸ್ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಬೇಕು. ಸೊ ಅದಕ್ಕೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಸೊ ಇದು ನಾರ್ಮಲ್, ನೀವು ಹಿಟ್ಟನ್ನ ಕಳಿಸ್ತೀರಲ್ವ, ಸೊ ಅದೇ ಥರ ಕಳಿಸಿ ಆಮೇಲೆ ಅದಕ್ಕೆ 1 ಇಡೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸೊ ನಾರ್ಮಲಾಗಿ ಕೂಡ ನೀವು ಹಿಂಗೆ ತಾನೇ ಕಳಿಸ್ಕೊಳೋದು. ಸೊ ಸೇಮ್ ಅದೇ ಥರ ಕಳಿಸ್ಕೊಳ್ಳಿ, ಬಟ್ ಸ್ವಲ್ಪ ಮೆತ್ತಗೆ ಆಗಬೇಕು. ಚೆನ್ನಾಗಿ ಕಳಿಸ್ಕೊಂಡು ಯಾವುದೇ ರೀತಿ ಗಂಟಿರಬಾರ್ದು. ಸೊ ಚೆನ್ನಾಗಿ ಕಳಿಸ್ಕೊಳ್ಳಿ. ನಿಮಗೆ ಗೊತ್ತಿರ್ಬೋದು ಹೆಂಗೆ ಕಳಿಸ್ಕೊಳೋದು ಹಿಟ್ಟನ್ನ ಅಂತ. ಸೊ ಆಯಿಲು, ಉಪ್ಪು ಅದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಅದಾದಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹೆಂಗೆ ಹಾಕ್ಕೊಬೇಕಂದ್ರೆ ಒಂದೇ ಸತಿಗೆ ಎಲ್ಲ ನೀರನ್ನು ಆ್ಯಡ್ ಮಾಡ್ಕೊಬಾರ್ದು, ಯಾಕಂದರೆ ಅದು ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಅಂದರೆ ಮೋಮೋಸ್ ನಿಮಗೆ ತೆಳುಗೆ ಬರಬೇಕು ಅಂದರೆ, ಆ ಮೋಮೋಸ್ ಫ್ಲೇವರ್ ಬರಬೇಕು ಅಂದರೆ ನೀವು ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಹೆಂಗೆ ಕಳಿಸ್ತಾ ಇದ್ದೀನಿ ಅಂತ. ಒಂದೇ ಸತಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದಾದಮೇಲೆ ಹಿಟ್ಟನ್ನ ಚೆನ್ನಾಗಿ ಕಲಸಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆನ ಹಾಕಿ. ಸೊ ಆದಷ್ಟು ಜಾಸ್ತಿ ಎಣ್ಣೆನೇ ಹಾಕಿ ಆಮೇಲೆ ಅದನ್ನು ಕೈಯಿಂದ ಅಥವಾ ಅದರದೊಂದು ಸ್ಪೂನಿಂದ ಈ ಥರ ಹೋಳನ್ನ ಮಾಡಿ, ಓಕೆನಾ. ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಪಲ್ಯಗೆ ಕೊತ್ತಂಬರಿ ಹಾಕಿ, ಚಟ್ನಿಗೆ ಬೇಯಿಸಿರುವಂತಹ ಟೊಮ್ಯಾಟೋಸ್, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಆಚೆ ಕಡೆ ತೆಕ್ಕೊಳ್ಳಿ. ಸೊ ನೋಡ್ತಾ ಇರ್ತೀರಲ್ವ ಟೊಮ್ಯಾಟೊ ಯಾವ ಥರ ಬೆಂದಿದೆ ಅಂತ, ಅದು ಚಿಪ್ಪೆ ಬರಬೇಕು ಆಚೆ ಕಡೆ. ಸೊ ಅಷ್ಟರವರೆಗೂ ನೀವು ಬೇಯಿಸಬೇಕು. ಆ್ಯಂಡ್ ಆ ನೀರನ್ನ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇಟ್ಕೊಂಡಿರಿ. ಸೊ ನಿಮಗೆ ಬೇಕಾಗುತ್ತೆ ಆ ನೀರು. ಆ್ಯಂಡ್ ಅದ್ರ ಚಿಪ್ಪೆನ ಈ ಥರ ತೆಕ್ಕೊಳ್ಳಿ, ಕ್ಲೀನಾಗಿ ತೆಕ್ಕೊಂಬಿಟ್ಟು. ಅದಾದಮೇಲೆ ಅದನ್ನೆಲ್ಲನ ಸ್ವಲ್ಪ ತಣ್ಣಗಾಗೋ ಅಷ್ಟು ಬಿಟ್ಟು ಅದನ್ನು ಸ್ವಲ್ಪ ಇಚ್ಕಿ ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ ಒಂದೊಂದಾಗಿ. ಫಸ್ಟು ಟೊಮ್ಯಾಟೊ, ಬೆಳ್ಳುಳ್ಳಿ, ಅದಾದಮೇಲೆ ಒಣಮೆಣಸಿನ್ಕಾಯಿ. ಸೊ ನೀವು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋಕ್ಕೆ ಬರಲ್ಲ, ಇದು ಕೆಂಪು ಚಟ್ನಿ ಆಗಿರೋದ್ರಿಂದ ಟೊಮ್ಯಾಟೊ ಚಟ್ನಿ. ಸೊ ಮೋಮೋಸ್ ಸಾಮಾನ್ಯವಾಗಿ ನೋಡಿರ್ತಾರೆ ಯಾವ ಥರ ಚಟ್ನಿ ಕೊಟ್ಟಿರ್ತಾರೆ ಅಂತ. ಸೊ ಇದಕ್ಕೆ ನೀವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳಂಗಿಲ್ಲ. ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿ 4ರಿಂದ 5 ಸ್ವಲ್ಪ ಖಾರ ಬರೋಕ್ಕೆ. ಆಲ್ರೆಡಿ ನೀವು ರೆಡ್ ಮೆಣಸಿನ್ಕಾಯಿ ಹಾಕಿರ್ತೀರ, ಖಾರ ಬಂದಿರುತ್ತೆ, ಬಟ್ ಆದರೂ ಕೂಡ ಒಂದು 4 ಕಾಳು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದಿಲ್ವ ಯಾವ ರೀತಿ ನಾನು ಗ್ರೈಂಡ್ ಮಾಡಿದ್ದೀನಿ ಅಂತ. ಸೊ ಈ ರೀತಿ ಬರಬೇಕು. ತೀರಾ ಸ್ಮೂತು ಆಗಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ನೋಡಿ ಈ ಥರ ಇರಬೇಕು. ಹೆಂಗಿರಬೇಕು ಅಂದರೆ ಟೊಮೆಟೊ ಸಾಸ್. ಸೊ ಟೊಮ್ಯಾಟೊ ಸಾಸ್ ಥರನೇ ಇದೆ ಅಲ್ವಾ. ಸೊ ಹಂಗೆ ರೆಡಿ ಮಾಡಿಕೊಂಡು ಇವಾಗ ನಮ್ಮ ಚಟ್ನಿ ರೆಡಿ ಆಗಿದೆ. ಬನ್ನಿ ಇವಾಗ ಮೋಮೋಸ್ ರೆಡಿ ಮಾಡೋಣ. ಲಾಸ್ಟ್ ಸ್ಟೆಪ್ ಇದು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿದ್ವಾ ಅಟ್ಲೀಸ್ಟ್ ಹಾಫ್ ಆನ್ ಅವರ್ನ ನೆನೆಸಿಡಿ ಹಿಟ್ಟನ್ನ. ಫ್ರಿಜ್ಜಲ್ಲಿ ಇಡಬೇಡಿ, ಆಚೆ ಕಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ತೂತು ಮಾಡಿ ಪ್ಲೇಟ್ ಮುಚ್ಚಿ ಇಡಿ. ಅದಾದಮೇಲೆ ಈ ರೀತಿ ಸಣ್ಣ ಸಣ್ಣ ಉಂಡೆ, ತುಂಬ ಸಣ್ಣದು. ಸೊ ಯಾಕಂದರೆ ನಾವು ಮೋಮೋಸ್ ತುಂಬ ತೆಳು ಇರುತ್ತಲ್ವ, ಸೊ ತುಂಬ ಸಣ್ಣಕ್ಕೆ ತಿಕ್ಕೊಬೇಕು ಅದನ್ನು. ನೋಡ್ತಾ ಇದ್ದೀರ ಯಾವ ರೀತಿ ತಿಕ್ತಾ ಇದ್ದೀನಿ ಅಂತ. ತುಂಬ ಸಣ್ಣಕ್ಕೆ ತಿಕ್ಕಬೇಕು. ಆ್ಯಂಡ್ ಜಸ್ಟ್ ಅದು ಸ್ಮಾಲ್ ಸರ್ಕಲ್ ಆಗಿರಬೇಕು, ತುಂಬ ದೊಡ್ಡದು ಆಗಬಾರ್ದು, ಚಿಕ್ಕದು. ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾದ್ಕೊಬೇಕು ಅಂತ. ಈ ರೀತಿ ನೀವು ಇದನ್ನು ತಿಕ್ಕೊಬೇಕು. ಇದು ತಿಕ್ಕೊಂಡ ನಂತರ ಇದಕ್ಕೆ ನೀವು ಏನು ಸ್ಟಫಿಂಗ್ ಮಾಡಿರ್ತೀರಲ್ವ ಅದನ್ನು ಹಾಕಿ ಸೇರಿಸ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಚಿಕ್ಕದಾಗಿ ತಿಕ್ಕಿದ್ದೀನಿ ಅಂತ. ಎಲ್ಲ ಒಂದೇ ಸತಿ ನಾನು ಎಲ್ಲ ತಿಕ್ಕಿ ಇಟ್ಟಿದ್ದೀನಿ. ಸೊ ಒಂದೇ ಸತಿ ಎಲ್ಲ ಸ್ಟಫಿಂಗ್ ಮಾಡಿ ಆ್ಯಂಡ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ತಿಕ್ಕಿರುವಂತಹ ಹಿಟ್ಟನ್ನು ತಗೊಂಡು ಅದ್ರ ಒಳಗಡೆ ಸ್ವಲ್ಪ
ಒಂದು ಇಡೀ ಆಗುವಷ್ಟು ಸ್ಟಫಿಂಗ್ನ ತುಂಬಿಸಿ, ಕ್ಯಾರೆಟ್ ಪಲ್ಯ ಅಥವಾ ಸ್ಟಫಿಂಗ್ನ ತುಂಬಿಸಿ ಅದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 2 ರೀತಿ ಮೋಮೋಸ್ ಮಾಡಿದ್ದೀನಿ. ಒಂದು ಕಡುಬಿನ ಆಕಾರದಲ್ಲಿ ಮತ್ತು ಇನ್ನೊಂದು ಕರ್ಜಿಕಾಯಿ ಥರ ನೋಡ್ತಾ ಇದ್ದೀರಲ್ವ. ಅದನ್ನು ಯಾವ ರೀತಿ ರೋಲ್ ಮಾಡ್ತಾ ಇದ್ದೀನಿ ಅಂತ ತುಂಬ ಈಸಿ, ನೋಡೋಕ್ಕೆ ಕಷ್ಟ ಅನಿಸ್ಬೋದು, ಬಟ್ ನೀವು ಮಾಡಿ ನೋಡಿ, ತುಂಬ ಈಸಿಯಾಗಿರೋವಂಥ ಸ್ಟೆಪ್. ಸೊ ನೆಕ್ಸ್ಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ಇದನ್ನು ಸ್ಟಫಿಂಗ್ ಮಾಡಿ ಮೋದಕ ಮಾಡ್ತಾರಲ್ವ, ಸೊ ನೀವು ಮಾಡಿರೋ ತುಂಬ ಈಸಿ ಆಗುತ್ತೆ. ಸೊ ನೋಡಿ ಇಲ್ಲಿ ಈ ಥರ ಒಂದಕ್ಕೊಂದನ್ನು ಅಂಟಿಸ್ತಾ ಇದ್ದೀನಿ. ಸೊ ನೀವು 2 ರೀತಿ ಕೂಡ ಮಾಡ್ಬೋದು. ನಾನು ಇಲ್ಲಿ 2 ರೀತಿ ಯಾಕೆ ತೋರಿಸಿದ್ದೀನಿ ಅಂದರೆ, ನಾರ್ಮಲಾಗಿ ಮೋಮೋಸ್ ಸಿಗೋದು ಇವಾಗ ನಾನು ಮಾಡ್ತಾಯಿದ್ದೀನಲ್ವ ಆ ರೀತಿ ಸಿಗುತ್ತೆ. ಬಟ್ ಆ ರೀತಿ ನಾವು ಮಾಡಿದ್ರೆ ಮೇಲ್ಗಡೆ ಇರೋದು ತುಂಬ ದಪ್ಪ ಆಗಿರುತ್ತಲ್ಲ ನಾವು ಸುತ್ತಿರೋದು, ಸೊ ಅದು ಜೀರ್ಣ ಆಗಲ್ಲ ಅಥವಾ ಅದು ಹಸಿ ಹಸಿ ವಾಸನೆ ಇರುತ್ತೆ. ಸೊ ನೀವು ಕರ್ಜಿಕಾಯಿ ಆಕಾರದಲ್ಲಿ ಮಾಡಿಕೊಂಡ್ರೆ ನಿಮಗೆ ತಿನ್ನೋಕ್ಕೂ ಕೂಡ ಈಸಿ ಇರುತ್ತೆ, ಎಲ್ಲಿ ಕೂಡ ಹಸಿಯಾಗಿರಲ್ಲ, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ಮೋಮೋಸ್ನ ಟ್ರಾನ್ಸ್ಫರ್ ಮಾಡುವಂಥ ಸಮಯ ಇಡ್ಲಿ ಪಾತ್ರೆನ ತೊಗೊಳ್ಳಿ, ಅಥವಾ ಸ್ಟೀಮರ್ ಕೂಡ ತೊಗೊಬೋದು. ನಾನು ಇಡ್ಲಿ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆನ ಸ್ವಲ್ಪ ಹಾಕಿ ನೀವು ಏನು ಸ್ಟಫಿಂಗ್ ಮಾಡಿರ್ತೀರಲ್ವ ಆ ಮೋಮೋಸ್ನ ಒಂದೊಂದಾಗಿ ಇಡಿ. ಸೊ ನೀವು ಸ್ಟೀಮರ್ ಇದ್ದರೆ ಯೂಸ್ ಮಾಡ್ಬೋದು, ಅದರಲ್ಲಿ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ಬೋದು. ಬಟ್ ಇಡ್ಲಿ ಪಾತ್ರೆಯಲ್ಲಾದರೆ ಒಂದು 10ರಿಂದ 15 ನಿಮಿಷ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ, ನೀವು ಅದನ್ನು ಓಪನ್ ಮಾಡಿ ನೋಡಿದಾಗ ಕೆಳಗಡೆ ನೀವು ಎಣ್ಣೆ ಹಾಕಿರ್ತೀರಲ್ವ ಅಲ್ಲಿ ಯಾವುದೇ ಅಂತಹ ನಿಮ್ಮ ಮೋಮೋಸು ಅಂಟಿರಬಾರ್ದು. ಏನಾದರೂ ಕೆಳಗಡೆ ಅಂಟಿದ್ರೆ ನಿಮ್ಮದು ಇನ್ನೂ ಬೆಂದಿಲ್ಲ ಅಂತ. ಸೊ ಟೆಸ್ಟ್ ಮಾಡೋದು ತುಂಬ ಈಸಿ, ಮೋಮೋಸ್ ಬೆಂದಿದೆಯಾ ಇಲ್ಲ ಅಂತ. ಕೆಳಗಡೆ ಏನಾದರೂ ಅಂಟಿದರೆ ಮೋಮೋಸು ಬೆಂದಿಲ್ಲ ಅಂತ. ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ 10 to 15 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ರೆ ನಮ್ಮ ಮೋಮೋಸ್ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವ, ಕೆಳಗಡೆ ಇಷ್ಟು ಕೂಡ ಅಂಟಿಲ್ಲ ಅಂದರೆ ಮೋಮೋಸ್ ರೆಡಿ ಆಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ನಿಮ್ಗೆ ಯಾವುದೇ ಥರದ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ತುಂಬ ಈಸಿಯಾಗಿ. ಸೊ ನೋಡಿದ್ರಲ್ವ, ತುಂಬ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿರುವಂತಹ ಮೋಮೋಸ್ ಮಾಡ್ಬೋದು. ಯಾವುದೇ ರೀತಿ ದುಡ್ಡು ಖರ್ಚಿಲ್ಲದೆ ಮನೇಲಿ ಇರುವಂತಹ ಐಟಮ್ಸ್ನೇ ಇಟ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಟೇಸ್ಟ್ ಮಾತ್ರ ಸೇಮ್ ನೀವು ಶಾಪಲ್ಲಿ ಹೆಂಗೆ ತಿಂತೀರೋ ಹಂಗೇ ಇತ್ತು. ನೀವು ಟ್ರೈ ಮಾಡಿ, ಮನೇಲಿ ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.